ನಮಸ್ಕಾರ. ಇವತ್ತಿನ ಈ ವಿಶೇಷವಾದ ಕಥೆ ಒಳನೋಟಕ್ಕೆ ಸ್ವಾಗತ. ನಾವು ಇವತ್ತು ದಿ ಬಾಲ್ಕನಿ ಅಕ್ರಾಸ್ ದಿ ರೈನ್ ಅನ್ನೋ ಒಂದು ಅದ್ಭುತವಾದ ನಮ್ಮೆಲ್ಲರ ಮನಸ್ಸಿಗೆ ಹತ್ತಿರವಾಗುವ ಕಥೆಯನ್ನ ಡಿಕೋಡ್ ಮಾಡಲಿದ್ದೇವೆ. ಬನ್ನಿ, ತಳ ಮಾಡದೆ ಈ ಸುಂದರವಾದ ಕಥೆಯೊಳಗೆ ನೇರವಾಗಿ ಧುಮ್ಕೋಣ. ಇದು ಕೇವಲ ಒಂದು ಕಥೆಯಲ್ಲ, ನಮ್ಮ ಕಣ್ಣು ಮುಂದೇ ನಡೆಯುವ, ಆದರೆ ನಾವು ಅಷ್ಟಾಗಿ ಗಮನಿಸದ ಅನೇಕರ ಜೀವನದ ನೈಜ ಚಿತ್ರಣ. ಗೊತ್ತಲ್ಲ, ಬೆಂಗಳೂರು ನಗರದಲ್ಲಿ ಯಾರಿಗೂ ಟೈಮ್ ಇರೋದಿಲ್ಲ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ಇದು ಬರೀ ಮಾತಲ್ಲ, ನಮ್ಮೆಲ್ಲರ ವೇಗದ ಬದುಕಿನ ನೈಜ ಚಿತ್ರಣ. ಗಡಿಯಾರದ ಮುಳ್ಳಿನ ಜೊತೆ ಓಡೋ ಬರದಲ್ಲಿ ಪಕ್ಕದ ಮನೆಯವರನ್ನೇ ಮಾತನಾಡಿಸೋ ಪುರ್ಸೊತ್ತು ಕೂಡ ನಮಗಿರಲ್ಲ ಅಲ್ವಾ? ಈ ವಿಪರೀತ ವೇಗನೆ ಅನೇಕ ಬಾರಿ ನಮ್ಮನ್ನ ಒಂದು ಆಳವಾದ ಒಂಟಿತನಕ್ಕೆ ನೂಕಿಬಿಡುತ್ತೆ. ಈ ಕಥೆಯ ಮೂಲ ತಿರುಳೇ ಇದು. ಸರಿ, ಈ ವೇಗದ ನಗರದ ಆ ಮೌನವಾದ ಬ್ಯಾಲ್ಕನಿಗಳ ಹಿಂದಿನ ಒಂಟಿತನ ಹೇಗಿರುತ್ತೆ ಅಂತ ನಾವೀಗ ಮೊದಲು ನೋಡೋಣ. ಇಲ್ಲಿ ನಮ್ಗೆ 2 ವಿಭಿನ್ನ ಪ್ರಪಂಚಗಳು ಎದುರಾಗುತ್ತವೆ. ಒಂದು ಕಡೆ ಕಾರ್ತಿಕ್, ಐಟಿ ಕಂಪನಿಲಿ ಕೆಲಸ ಮಾಡ್ಕೊಂಡು ಫ್ಲ್ಯಾಟ್ನಲ್ಲಿ ಒಬ್ಬಂಟಿಯಾಗಿ ವಾಸ ಮಾಡ್ತಿರೋ ಯುವಕ. ಮತ್ತೊಂದು ಕಡೆ ನಂದಿನಿ ಆಂಟಿ. ಇವರಿಗೆ ಮದುವೆ ಆಗಿದೆ, ಆದರೆ ಗಂಡ ಕೆಲ್ಸದ ಮೇಲೆ ಹೊರದೇಶದಲ್ಲಿದ್ದಾರೆ. ಹಾಗಾಗಿ ಇವರು ಕೂಡ ಮನೆಯಲ್ಲಿ ಒಬ್ಬಂಟಿ. ಇವರಿಬ್ಬರ ವಯಸ್ಸು, ಜೀವನ ಶೈಲಿ ಎಲ್ಲವೂ ಬೇರೆ ಬೇರೆ. ಆದರೆ ಅವರಿಬ್ಬರನ್ನೂ ಬೆಸೆದಿರುವ ಒಂದೇ ಒಂದು ಕಾಮನ್ ಅಂಶ ಅಂದ್ರೆ ಅದೇ ಈ ಸಿಟಿಯ ಒಂಟಿತನ. ಕಾರ್ತಿಕ್ ಪ್ರತಿದಿನ ಬೆಳಗ್ಗೆ ಆಫೀಸ್ಗೆ ಹೋಗೋ ಮುನ್ನ ಎದುರಿನ ಬಾಲ್ಕನಿಯಲ್ಲಿ ಗಿಡಗಳಿಗೆ ನೀರು ಹಾಕ್ತಾ ಇದ್ದ ನಂದಿನಿ ಆಂಟಿಯನ್ನ ನೋಡ್ತಾ ಇದ್ದ. ಆಕೆಯ ಮುಖದಲ್ಲಿ ನಗುವಿದ್ರೂ ಕಣ್ಣಿನಲ್ಲಿ ಎಲ್ಲೋ ಒಂದು ಆಳವಾದ ಒಂಟಿತನ ಎದ್ದು ಕಾಣ್ತಿತ್ತು ಅಲ್ವಾ? ಮನುಷ್ಯರು ಹೊರಗಡೆ ಎಷ್ಟೇ ಖುಷಿಯಾಗಿ ಕಂಡ್ರೂ ಒಳಗಿನ ಖಾಲಿತನವನ್ನ ಕಣ್ಣುಗಳು ಹೇಳಿಬಿಡ್ತವ. ಹೀಗಿರುವಾಗ ಒಂದು ದಿನ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತೆ. ಮಳೆಯ ಒಂದು ಆಮಂತ್ರಣ ಎಲ್ಲವನ್ನೂ ಬದಲಾಯಿಸುತ್ತೆ. ಆ ದಿನ ವಿಪರೀತ ಮಳೆ ಶುರುವಾಗುತ್ತೆ. ಆಫೀಸ್ಗೆ ಹೊರಟಿದ್ದ ಕಾರ್ತಿಕ್ನ ಬೈಕ್ ಎಷ್ಟೇ ಒದ್ದಾಡಿದ್ರೂ ಸ್ಟಾರ್ಟ್ ಆಗ್ಲೇ ಇಲ್ಲ. ಅವನು ಆ ಮಳೆಯಲ್ಲಿ ಸಿಲುಕಿ ಪರದಾಡ್ತಿದ್ದಾಗ ಬಾಲ್ಕನಿಯಿಂದ ನಂದಿನಿ ಆಂಟಿ ಇದನ್ನೆಲ್ಲ ಗಮನಿಸ್ತಾ ಇದ್ರು. ಈ ಒಂದು ದೃಶ್ಯ ಇಬ್ಬರೂ ಅಪರಿಚಿತರ ನಡುವೆ ಇದ್ದ ಆ ಕಣ್ಣಿಗೆ ಕಾಣದ ಗೋಡೆಯೊಂದು ಒಡೆಯೋದಕ್ಕೆ ವೇದಿಕೆ ಸಿದ್ಧಪಡಿಸ್ತು. ಆಗ ಇದ್ದಕ್ಕಿದ್ದಂತೆ ಒಂದು ಮಾತು ಕೇಳಿ ಬರುತ್ತೆ. ಕಾರ್ತಿಕ್, ಮಳೆಯಲ್ಲಿ ನೆನ್ಸ್ಕೊಳ್ಬೇಡ, ಒಳಗೆ ಬಾ, ಚಾ ಕುಡಿ ಹೋಗು. ಇಷ್ಟೊಂದು ಸಹಜವಾದ ಹಾಗೂ ಕಾಳಜಿಯುತವಾದ ಮಾತಲ್ವ ಇದು? ಮಳೆಯಲ್ಲೂ ಸಿಲುಕಿ ನರ್ವಸ್ ಆಗಿದ್ದ ಕಾರ್ತಿಕನನ್ನ ಆ ಒಂದು ವಾಕ್ಯ ಅವಳ ಪ್ರಪಂಚದೊಳಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತು. ಕಾರ್ತಿಕ್ ಒಳಗಡೆ ಹೋದಾಗ ಮನೆಯೊಳಗೆ ಆವರಿಸಿದ್ದ ಆ ನಿಶ್ಶಬ್ದ, ಹಿನ್ನೆಲೆಯಲ್ಲಿ ಮೃದುವಾಗಿ ಕೇಳ್ತಾ ಇದ್ದ ಹಳೆಯ ಕನ್ನಡ ಹಾಡು, ಜೊತೆಗೆ ಆ ಬಿಸಿ ಬಿಸಿ ಚಾ, ಇವೆಲ್ಲವೂ ಸೇರಿ ಆ ಕ್ಷಣವನ್ನ ಅವರಿಬ್ಬರಿಗೂ ಬಹಳ ವಿಶೇಷವಾಗಿ, ಶಾಂತವಾಗಿ, ಹಾಗೆ ಮರೆಯಲಾಗದಂತೆ ಮಾಡ್ತು. ಲೈಫಲ್ಲಿ ಇಂಥ ಕ್ಷಣಗಳು ಬರೋದು ಬಹಳ ಅಪರೂಪ. ಮತ್ತೆ ಅಲ್ಲಿಂದ ಶುರುವಾಗಿದ್ದೆ ಈ ನಗರದ ಒಂಟಿತನಕ್ಕೆ ಮದ್ದು ಹುಡುಕೋ ಪ್ರಕ್ರಿಯೆ, ಒಂದು ಹೊಸ ಸಂಬಂಧದ ಚಿಗುರು. ಅವರ ಒಡನಾಟ ಹಂತ ಹಂತವಾಗಿ ಬೆಳೆಯುತ್ತೆ. ಕೇವಲ ಒಂದು ನೋಟದಿಂದ ಶುರುವಾಗಿ ಆ ಮಳೆಯ ದಿನದ ಮೊದಲ ಚಹಾ, ಆಮೇಲೆ ಒಟ್ಟಿಗೆ ಊಟ ಮಾಡೋದು, ಕಾಫಿ ಕುಡಿಯೋದು, ಮತ್ತೆ ಬಾಲ್ಕನಿಯಲ್ಲಿ ಒಟ್ಟಿಗೆ ನಿಂತು ಮಳೆ ನೋಡೋದು. ದಿನನಿತ್ಯದ ಈ ಚಿಕ್ಕ ಚಿಕ್ಕ ಮಾತುಕಥೆಗಳು ಆ ಮೂಕ ಒಂಟಿತನವನ್ನ ಸಂಪೂರ್ಣವಾಗಿ ದೂರ ಮಾಡಕ್ ಶುರು ಮಾಡೋದು. ಇದನ್ನೇ ನಾವು ಭಾವನಾತ್ಮಕ ಪುನರುತ್ಥಾನ ಅಥವಾ ಇಮೋಷನಲ್ ರಿಸರ್ಜೆನ್ಸ್ ಅಂತ ಕರೆಯೋದು. ಕಾರ್ತಿಕ್ ಜೊತೆ ಮಾತಾಡಲು ಶುರು ಮಾಡಿದ್ಮೇಲೆ ನಂದಿನಿಗೆ ತನ್ನ ಜೀವನವೇ ಮತ್ತೆ ಹೊಸದಾಗಿ ಸಿಕ್ಕ ಹಾಗೆ ಅನಿಸ್ತು. ತನ್ನ ಆ ಖಾಲಿ ದಿನಗಳಿಗೆ ಒಂದು ಅರ್ಥ ಸಿಕ್ಕಂತೆ ಭಾಸವಾಯಿತು. ಮಾನವೀಯ ಸಂಬಂಧಗಳು ನಮ್ಮ ಈ ಕಾಂಕ್ರೀಟ್ ಕಾಡಿನಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನ ಈ ಬದಲಾವಣೆ ನಮಗೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಕಥೆ ಇಲ್ಲಿಗೆ ನಿಲ್ಲಲ್ಲ. ಆ ಮಧ್ಯರಾತ್ರಿಯ ನಿಶ್ಶಬ್ದ ಮತ್ತು ನೆರಳುಗಳು ಕಥೆಗೆ ಒಂದು ಹೊಸ ಸಸ್ಪೆನ್ಸ್ ತಿರುವು ಕೊಡ್ತವೆ. ಅದು ಬೆಂಗಳೂರಿನ ಒಂದು ಮಧ್ಯರಾತ್ರಿ. ಹೊರಗಡೆ ಧಾರಾಕಾರವಾಗಿ ಮಳೆ ಸುರ್ತಾ ಇತ್ತು. ದಿಢೀರನೆ ಕರೆಂಟ್ ಕೂಡ ಹೋಯಿತು. ಈ ಕಾರ್ಗತ್ತಲೆ ಮತ್ತು ಮಳೆಯ ಅಬ್ಬರ ಎಲ್ಲವೂ ಸೇರಿ ಒಂದು ವಿಚಿತ್ರವಾದ ಉದ್ವಿಗ್ನ ವಾತಾವರಣವನ್ನು ಸೃಷ್ಟಿ ಮಾಡಿದ್ವು. ಒಂಥರ ಟೆನ್ಷನ್ ಶುರುವಾಗೋ ಸಮಯ. ಸರಿಯಾಗಿ ಆ ಕತ್ತಲಿನಲ್ಲಿ ಕಾರ್ತಿಕ್ನ ಫೋನ್ಗೆ ಒಂದು ಮೆಸೇಜ್ ಬರುತ್ತೆ. ಭಯ ಆಗ್ತಿದೆ, ಸ್ವಲ್ಪ ಬರ್ತೀಯಾ? ಈ ಒಂದೇ ಒಂದು ಸಂದೇಶ ಕಥೆಯ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಈ ಸಾಲು ಕೇವಲ ಅವಳ ಭಯವನ್ನಷ್ಟೇ ಅಲ್ಲ, ಅವರ ನಡುವೆ ಬೆಳೆದಿದ್ದ ಆ ನಂಬಿಕೆ ಮತ್ತು ಆ ಕ್ಷಣದ ಅಸಹಾಯಕತೆಯನ್ನ ಬಹಳ ಆಳವಾಗಿ ತೋರಿಸುತ್ತೆ. ಅವನು ನಿಧಾನವಾಗಿ ಅವಳ ಮನೆಗೆ ಹೋದಾಗ ಅಲ್ಲಿಂದದ್ದು ಕೇವಲ ದಟ್ಟವಾದ ಕತ್ತಲೆ. ಕಿಟಕಿಯ ಹೊರಗೆ ಮಳೆಯ ಸದ್ದು ಮಾತ್ರ ಕೇಳ್ತಾ ಇತ್ತು. ಆದರೆ ಒಳಗಡೆ ಇಬ್ಬರ ನಡುವೆ ಸಂಪೂರ್ಣ ಮೌನ. ಆ ಮೌನವೇ ಅವರ ಮನಸ್ಸುಗಳನ್ನ 1000 ಮಾತುಗಳಿಗಿಂತ ಹೆಚ್ಚು ಹತ್ರ ಮಾಡ್ತು. ಇದು ಕಥೆಯ ಅತ್ಯಂತ ಸೂಕ್ಷ್ಮವಾದ ಭಾವನಾತ್ಮಕ ಕ್ಷಣ ಅಂತಾನೆ ಹೇಳ್ಬೋದು. ಈ ಸುಂದರವಾದ ಮೌನ ಬಹಳ ಹೊತ್ತು ಉಳಿಯಲಿಲ್ಲ. ಆ ಹೇಳಲಾಗದ ವಿದಾಯ ಬೆಳಗಿನ ಕಠೋರ ವಾಸ್ತವದೊಂದಿಗೆ ಎದುರಾಯಿತು.
ಮರುದಿನ ಬೆಳಗಾಯಿತು. ರಾತ್ರಿಯ ಕತ್ತಲೆ ಸೆರಿದು ಬೆಳಕು ಮೂಡಿದಾಗ ಫ್ಲ್ಯಾಟ್ನ ಮುಂದೆ ಒಂದು ಕಾರು ಬಂದು ನಿಲ್ತು. ನಂದಿನಿ ಆಂಟಿಯೇ ಗಂಡ ಹೊರದೇಶದಿಂದ ವಾಪಸ್ ಬಂದಿದ್ದ. ಆ ಒಂದು ಕ್ಷಣದಲ್ಲಿ ಕಾರ್ತಿಕ್ ಮತ್ತು ನಂದಿನಿ ಸೇರಿ ಕಟ್ಟಿಕೊಂಡಿದ್ದ ಆ ಸೂಕ್ಷ್ಮವಾದ, ಕೇವಲ ಅವರಿಬ್ಬರಿಗೆ ಸೇರಿದ್ದ ಆ ಪ್ರಪಂಚ ಚೂರಾಗಿ ಹೋಯಿತು. ವಾಸ್ತವ ಬಂದು ಅಪ್ಪಾಳಿಸಿತ್ತು. ಕಾರ್ತಿಕ್ ತನ್ನ ಬ್ಯಾಲ್ಕನಿಯಿಂದ ನೋಡ್ತಾ ಇದ್ದಾಗ ಆಂಟಿ ಒಮ್ಮೆ ಅವನ ಕಡೆ ನೋಡಿದ್ಲು. ಆ ಕಣ್ಣಲ್ಲಿ ಪ್ರೀತಿ ಇತ್ತಾ ಅಥವಾ ದೂರವಾಗುತ್ತಿರುವ ನೋವಿತ್ತಾ? ಇದು ಇವತ್ತಿಗೂ ಕಾರ್ತಿಕ್ಗೆ ಗೊತ್ತಾಗಿಲ್ಲ. ಈ ಅನಿಶ್ಚಿತತೆಯೇ ಈ ಕಥೆಯ ಅತ್ಯಂತ ತೀವ್ರವಾದ ಮತ್ತು ಮನಸ್ಸಿಗೆ ಭಾರವಾಗುವಂಥ ಭಾಗ. ನಿಜ ಅಲ್ವಾ? ಕೆಲವು ಪ್ರೀತಿಗಳನ್ನ ಮಾತಿನಲ್ಲಿ ಹೇಳೋಕ್ಕಾಗಲ್ಲ, ಆದರೆ ಜೀವನ ಪೂರ್ತಿ ಮರೆಯೋಕೂ ಆಗಲ್ಲ. ಆ ಮಳೆಯ ರಾತ್ರಿ, ಆ ಮೌನ, ಆ ಚಹಾ ಕಪ್ಪಿನಲ್ಲಿ ಹಂಚಿಕೊಂಡ ಒಂಟಿತನ, ಇವೆಲ್ಲವೂ ಎಂದಿಗೂ ಅಳಿಸಲಾಗದ ನೆನಪುಗಳು. ನಗರದ ಈ ಒಂಟಿತನದ ಮಧ್ಯೆಯೂ ಇಂತಹ ಹೇಳಲಾಗದ ಎಷ್ಟೋ ಸಂಬಂಧಗಳು ನಮ್ಮ ಸುತ್ತಮುತ್ತ ಅರಳುತ್ತಲೇ ಇರುತ್ತವೆ ಅಲ್ವಾ? ನಿಮ್ಮ ಬದುಕಿನಲ್ಲೂ ಇಂತಹ ಹೇಳಲಾಗದ ಮೌನಗಳಿವೆಯಾ? ಯೋಚಿಸಿ. ಇಲ್ಲಿಗೆ ನಮ್ಮ ಈ ಕಥೆಯ ಒಳನೋಟ ಮುಕ್ತಾಯವಾಗುತ್ತಿದೆ. ಧನ್ಯವಾದಗಳು.